ನಮಸ್ಕಾರ. ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಬಗೆಹರಿಯದ ಬಿಪಿಎಲ್ ಕಾರ್ಡ್ ಗೊಂದಲದ ಬಗ್ಗೆ ಚರ್ಚೆ ಮಾಡೋಣ. ಆದರೆ ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಕ್ಷಣದ ಒಂದು ಬ್ರೇಕಿಂಗ್ ಅಪ್ಡೇಟ್ ಕಡೆಗೆ ಗಮನ ಕೊಡೋಣ. ಸರ್ಕಾರ, ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಅಲುಗಾಡ್ತಾ ಇದೆಯಾ ಅನ್ನೋ ಅನುಮಾನ ಸ್ವತಃ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾತಿನಿಂದ ವ್ಯಕ್ತವಾಗ್ತಾ ಇದೆ. ಅದರಲ್ಲೂ ಸಿಎಂ ತವರು ನೆಲದಲ್ಲಿ ನಿಂತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಮೈಸೂರಿನಲ್ಲಿ ಕಾಂಗ್ರೆಸ್ ಕಚೇರಿ ಕಟ್ಟಿಬಿಡಿ. ರಾಜಕೀಯ ಬೆಳವಣಿಗೆ ನೋಡಿದ್ರೆ ಏನಾಗುತ್ತೋ ಹೇಳೋಕ್ಕಾಗಲ್ಲ. ನಮ್ ಸರ್ಕಾರ ಇರೋಷ್ಟ್ರಲ್ಲೇ ಶಂಕುಸ್ಥಾಪನೆ ನೆರವೇರಿಸಬಿಡಿ. ಮುಂದೇನಾಗುತ್ತೋ ಗೊತ್ತಿಲ್ಲ ಅಂತ ಹೇಳಿಕೆ ನೀಡಿದ್ದಾರೆ. ಕಾಂಗ್ರೆಸ್ ಕಚೇರಿ ಕಾರ್ಯಕ್ರಮದಲ್ಲಿ ಪರಮೇಶ್ವರ್ ಅವರು ಕೊಟ್ಟ ಹೇಳಿಕೆ ಇದೀಗ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. 15 ಕೋಟಿ ರೂಪಾಯಿಗೆ ಕಾಂಗ್ರೆಸ್ ಪಕ್ಷದ ಕಟ್ಟಡ ನೀವು ಮಾಡಬೇಕು ಅಂತ ಹೊರಟಿದ್ದೀರಲ್ಲ, ಇದಕ್ಕೂ ನಿಮಗೆ ಅಭಿನಂದನೆಯನ್ನ ಹೇಳ್ತೇನೆ. ಆದಷ್ಟು ಶೀಘ್ರವಾಗಿ ಫೌಂಡೇಶನ್ ಹಾಕ್ಬಿಡಿ. ಯಾಕೆಂದ್ರೆ ಈಗ ಹೇಳಕ್ಕಾಗೋದಿಲ್ಲ ಹೆಂಗೆ ಏನೇನು ರಾಜಕೀಯದ ಪರಿಸ್ಥಿತಿಗಳು ಆಗ್ತವೆ ಅಂತ ಗೊತ್ತಿಲ್ಲ. ಆದ್ರಿಂದ ನೀವು ಖಂಡಿತವಾಗಿ ಆದಷ್ಟು ಶೀಘ್ರವಾಗಿ ಕಟ್ಟಡದ ಶಂಕುಸ್ಥಾಪನೆ ಮಾಡಿ ಆದಷ್ಟು ಬೇಗ ನಮ್ಮ ಸರ್ಕಾರ ಇರುವಾಗ ಮುಗಿಸ್ಬಿಟ್ರೆ ಬಹಳ ಚೆನ್ನಾಗಿರುತ್ತೆ ಅಂತೇಳಿ ಇಬ್ಬರು ಅಧ್ಯಕ್ಷರಿಗೆ ನಾನು ಹೇಳೋದಕ್ಕೆ ಬಯಸಿದೆ. ಮಾನ್ಯ ಮುಖ್ಯಮಂತ್ರಿಯವರಿಗೆ ಕನ್ವಿನ್ಸ್ ಮಾಡಿ ಪ್ರಾರಂಭ ಮಾಡಬೇಕು ಅಂತೇಳಿ. 15 ಕೋಟಿ ರೂಪಾಯಿಗೆ ಕಾಂಗ್ರೆಸ್ ಪಕ್ಷದ ಕಟ್ಟಡ ನೀವು ಮಾಡಬೇಕು ಅಂತ ಹೊರಟಿದ್ದೀರಲ್ಲ, ಇದಕ್ಕೂ ನಿಮಗೆ ಅಭಿನಂದನೆಯನ್ನ ಹೇಳ್ತೇನೆ. ಆದಷ್ಟು ಶೀಘ್ರವಾಗಿ ಫೌಂಡೇಶನ್ ಹಾಕ್ಬಿಡಿ. ಯಾಕೆಂದ್ರೆ ಈಗ ಹೇಳಕ್ಕಾಗೋದಿಲ್ಲ ಹೆಂಗೆ ಏನೇನು ರಾಜಕೀಯದ ಪರಿಸ್ಥಿತಿಗಳು ಆಗ್ತವೆ ಅಂತ ಗೊತ್ತಿಲ್ಲ. ಆದ್ರಿಂದ ನೀವು ಖಂಡಿತವಾಗಿ ಆದಷ್ಟು ಶೀಘ್ರವಾಗಿ ಕಟ್ಟಡದ ಶಂಕುಸ್ಥಾಪನೆ ಮಾಡಿ ಆದಷ್ಟು ಬೇಗ ನಮ್ಮ ಸರ್ಕಾರ ಇರುವಾಗ ಮುಗಿಸ್ಬಿಟ್ರೆ ಬಹಳ ಚೆನ್ನಾಗಿರುತ್ತೆ ಅಂತೇಳಿ ಇಬ್ಬರು ಅಧ್ಯಕ್ಷರಿಗೆ ನಾನು ಹೇಳೋದಕ್ಕೆ ಬಯಸಿದೆ. ಮಾನ್ಯ ಮುಖ್ಯಮಂತ್ರಿಯವರಿಗೆ ಕನ್ವಿನ್ಸ್ ಮಾಡಿ ಪ್ರಾರಂಭ ಮಾಡಬೇಕು ಅಂತೇಳಿ. ಬಿಜೆಪಿ ವಕ್ತಾರರಾದ ಮೋಹನ್ ವಿಶ್ವ ಅವರಿದ್ದಾರೆ. ಕಾಂಗ್ರೆಸ್ ವಕ್ತಾರರು ನಟರಾಜ್ ಗೌಡರು ಆನ್ ದ ವೇ ಇದ್ದಾರೆ. ಹಾಗಾಗಿ ಸದ್ಯಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜೆಡಿಎಸ್ ವಕ್ತಾರರು ಅಶ್ವಿನ್ ಗೌಡರು, ರಾಜಕೀಯ ವಿಶ್ಲೇಷಕರಾದ ಶಶಿಕಾಂತ್ ಎದ್ದಳ್ಳಿ ಅವರು ನಮ್ಮ ಜೊತೆಲಿದ್ದಾರೆ. ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಚರ್ಚೆ ವಿಚಾರಕ್ಕೆ ಹೋಗೋಕೆ ಮುಂಚೆ ಪರಮೇಶ್ವರ್ ಅವರ ಹೇಳಿಕೆ ಬಗ್ಗೆ ಒಂದು ಕ್ವಿಕ್ ರಿಯಾಕ್ಷನ್ ತಗೊಂಡ್ಬಿಡೋದಾ ಅಂತೇಳಿ. ನಟರಾಜ್ ಗೌಡ್ರೆ, ನನ್ನ ಧ್ವನಿ ತಲುಪ್ತಾ ಇದ್ರೆ ಇದನ್ನ ನಾವು ಆತಂಕ ಅಂತ ಹೇಳಿ ಪರಿಗಣಿಸಬೇಕಾ? ಪರಮೇಶ್ವರ್ ಸಾಹೇಬ್ರ ಧ್ವನಿಯಲ್ಲಿದ್ದದ್ದು ಅಥವಾ ಮುಂಜಾಗ್ರತಾ ಹೇಳಿಕೆ ಅಂತ ಪರಿಗಣಿಸಬೇಕಾ? ಹೆಂಗ್ ಪರಿಗಣಿಸಬೇಕು ಅಂತ ನೀವೇನ್ ಪರಿಗಣಿಸೋದಂದ್ರೆ ಏನಾಗಿದೆ ಪರಿಸ್ಥಿತಿ ಅಂದ್ರೆ, ನಾನು ವೈಯಕ್ತಿಕವಾಗಲ್ಲ ಸರ್, ರಾಜ್ಯದ ಜನರು ನಿಮ್ ಸರ್ಕಾರಕ್ಕೆ ವೋಟ್ ಹಾಕಿದವರು, ರೆಪ್ರೆಸೆಂಟೇಟಿವ್. ಸರ್ಕಾರ ಬಂದ ಒಂದು ವಾರದೊಳಗೇನೆ ಬಿಜೆಪಿಯ ಹಿರಿಯ ನಾಯಕರುಗಳು, ಜೆಡಿಎಸ್ ನ ಮಾಜಿ ಮುಖ್ಯಮಂತ್ರಿಯೊಬ್ಬರು ಎಲ್ಲರೂ ಸೇರ್ಕೊಂಡು ಈ ಸರ್ಕಾರ ಬಿದ್ದೋಗ್ತದೆ ಅವತ್ತಿಂದ ಇವತ್ತವರೆಗೂ ಅದೇ ಯೋಚನೆಯಲ್ಲಿದ್ದಾರೆ. ಈ ಸರ್ಕಾರವನ್ನೇ ಕೆಡುವುದೇ ನಮ್ಮ ಉದ್ದೇಶ ಅಂತ ಹೇಳಿ ಮಾಜಿ ಪ್ರಧಾನಮಂತ್ರಿಗಳ ದೇವೇಗೌಡರು ಬಾಯಲ್ಲಿ ಕೂಡ ಹೇಳಿಸ್ಬಿಟ್ರು ಈ ಸಮ್ಮಿಶ್ರದವರು. ದೇವೇಗೌಡರು ಚನ್ನಪಟ್ಟಣದಲ್ಲಿ ಕುತ್ಕೊಂಡು ಈ ಸರ್ಕಾರವನ್ನ ಬಿಸಾಕ್ತಾರೆ ಅಂತ ಹೇಳಿದ್ರು. ಇದು ನಮ್ಗೆ ಒಂದು ಏನು ಮಾಡ್ಲಿಕ್ಕೆ ಸಾಧ್ಯ ಆಗದೆ. 136 ಜನ ಇದ್ದಾರೆ ಕರ್ನಾಟಕದ, 7 ಕೋಟಿ ಜನ. ಆತರ ಕೇಂದ್ರ ಸರ್ಕಾರದಲ್ಲಿ ಈ ಸಲ ಮೋದಿ, ಯಾಕಂದ್ರೆ ಮಂಡಿ ಊರಿದಾರಲ್ಲ ಮೋದಿ ಆತರ ದುರ್ಬಲರಾಗಿದ್ದಾರೆ ಇವಾಗ. ಮುಂಚೆ ತರ ಅಷ್ಟು ಶಕ್ತಿಶಾಲಿ ಅಲ್ಲ. ಈಗ ಆ ರೀತಿಯ ಪ್ರಯತ್ನಗಳು ನಡೀತಾ ಇದಾವೆ ಅನ್ನೋ ಒಂದು ಮಾಹಿತಿ ಇದೆ. ಆದರೆ ಸಾಧ್ಯ ಆಗೋದಿಲ್ಲ, ಅದಂತೂ ನಿಜ. ಮಾನ್ಯ ಮುಖ್ಯಮಂತ್ರಿಗಳು ಅದೇ ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಗೃಹ ಸಚಿವರು ಅದೇ ಹೇಳ್ತಾ ಇದ್ದಾರೆ. ಇವರ ಮಾತುಗಳಿದಾವಲ್ಲ, ಮಾನ್ಯ ದೇವೇಗೌಡರು ಹೇಳಿದ ಮಾತಾಗ್ಲಿ, ಮಾನ್ಯ ಕುಮಾರಸ್ವಾಮಿ ಸರ್ಕಾರ ಬಂದು 1 ತಿಂಗಳಾದಾಗ ಬಂದ ಮಾತಾಡಿದಾಗ್ಲಿ, ಅಥವಾ ಬೇರೆ ಬಿಜೆಪಿಯ ಹಿರಿಯ ನಾಯಕರುಗಳ ಮಾತುಗಳಾಗ್ಲಿ, ಎಲ್ಲರೂ ಈ ಸರ್ಕಾರವನ್ನ ಕೆಡುತ್ತೀವಿ ನಾವು, ಈ ಸರ್ಕಾರ ಬೀಳುತ್ತೆ, ಇದೇ ಮಾತು ಹೇಳ್ತಾ ಇದ್ದಾರೆ. ಆದ್ರೆ ಅದು ಸಾಧ್ಯ ಆಗೋದಿಲ್ಲ, ಅದೊಂದು ಗ್ಯಾರಂಟಿ ಇರಲಿ. ಆದ್ರೆ ಒಂದು ಈ ತರ ಒಂದು ಶಂಕೆ ನಾವು ಮಾಡಬಹುದು. ಯಾಕಂದ್ರೆ ಈ ಬಿಜೆಪಿ ಏನ್ ಬೇಕಾದ್ರೂ ಮಾಡುತ್ತೆ. ಈಗ ಮಹಾರಾಷ್ಟ್ರದಲ್ಲಿ ಶಿವಸೇನೆ ನೋಡಿದ್ರು, ಎನ್ಸಿಪಿ ನೋಡಿದ್ರು, ಕರ್ನಾಟಕದಲ್ಲಿ ಗೃಹ ಸಚಿವರ ಮಾತಿನಲ್ಲಿ ಇರ್ಬೇಕಾಗಿತ್ತಪ್ಪ. ಯಾರು ಏನೇ ಮಾಡಿದ್ರು ನಮ್ಮ ಪಕ್ಷದ ಕಚೇರಿ, ಎಸ್ಪೆಷಲಿ ಪಕ್ಷದ ಕಚೇರಿ ಕಾರ್ಯ ನಿಲ್ಸೋಕಾಗೋದಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ರೆ ಇವತ್ತು ಈ ಚರ್ಚೆಗೆ ಹೋಗ್ತಿರ್ಲಿಲ್ಲ ನಾವು. ಇಲ್ಲ ಚರ್ಚೆಗೆ ಮಾಡಿದ ಸರಿ, ಒಳ್ಳೇದೇ ಇದು. ಯಾಕಂದ್ರೆ ಬಿಜೆಪಿ ಎಂತ ಕಪಟತನ ಇದೆ ಅವರಲ್ಲಿ, ಕುತಂತ್ರ ಇದೆ, ಎಷ್ಟು ಹಣದ ಮದ ಇದೆ ಅವ್ರಿಗೆ ಅಂದ್ರೆ, ಸರ್ಕಾರ ಇರ್ತಕ್ಕಂಥ ಸರ್ಕಾರಗಳನ್ನ ಉಳಿಸೋದು ಅವ್ರು ನಾವು ಕಣ್ಣಲ್ಲಿ ನೋಡ್ತಾ ಇದೀವಲ್ಲ. ನೀವು 2008 ಆತಂಕ ಕಾಂಗ್ರೆಸ್ ಶುರು ಆಗ್ಬಿಟ್ಟಿದ್ಯಾ ನಟರಾಜ್ ಗೌಡ್ರೆ? ಆತಂಕ ಅನ್ನೋದಕ್ಕಿಂತ ನಾವು ಮುಂಜಾಗ್ರತೆ ಇರಬೇಕು. ಇದು ಚರ್ಚೆನೂ ಆಗ್ಬೇಕು, ಆಯ್ತಾ?
ಬಿಜೆಪಿಯ ಕಪಟತನವನ್ನು ನಾವು ನೀವು ಸೇರಿ ಬಯಲಿಗೆಳಿಬೇಕು. ಯಾಕಂದ್ರೆ 2008 ಏನು ಆಪರೇಷನ್ ಮಾಡಿದ್ರು ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅನ್ನೋದು ಒಂದು ಮುಂಜಾಗ್ರತೆ ಇದೆ. ಬೇಗ ರೀಚ್ ಆಗಿ ಬಿಪಿಎಲ್ ಕಾರ್ಡ್ ಬಗ್ಗೆ ಮಾತನಾಡೋಕಿದೆ. ಸಂಪರ್ಕದಲ್ಲಿ ಇರಿ ಫೋನ್ ಅಲ್ಲಿ ಮೋಹನ್ ವಿಶ್ವ ಅವರು ಈ ವಿಚಾರವಾಗಿ ರಿಯಾಕ್ಟ್ ಮಾಡ್ತಾರೆ, ನೋಡೋಣ. ಮೋಹನ್ ವಿಶ್ವ ಅವರೇ, ನಿಮ್ಗೆ ಹೆಂಗ್ ಅನಿಸ್ತದೆ ವಿರೋಧ ಪಕ್ಷದ ವಕ್ತಾರರಾಗಿ ಪರಮೇಶ್ವರ್ ಅವರ ಹೇಳಿಕೆ? ಅಲ್ಲ ನೋಡಿ, ಈ ಕಾಂಗ್ರೆಸ್ 135 ಸೀಟ್ ಬಂದಾಗ್ಲಿಂದ ನಾನು ಸಿದ್ದರಾಮಯ್ಯ ಇಸ್ ದಿ ವೀಕೆಸ್ಟ್ ಚೀಫ್ ಮಿನಿಸ್ಟರ್ ಕರ್ನಾಟಕ ಎವರ್ ಸೀನ್. ಬಿಕಾಸ್ ಡೇ 1 ರಿಸಲ್ಟ್ ಬಂದಾಗ್ಲಿಂದ ಎಷ್ಟು ದುರ್ಬಲರಾಗಿದ್ದಾರೆ ಸಿದ್ದರಾಮಯ್ಯನವರು ಅಂತ ಹೇಳಿದ್ರೆ, ಚೀಫ್ ಮಿನಿಸ್ಟರ್ ಯಾರು ಅಂತ ಅನೌನ್ಸ್ ಮಾಡೋದಕ್ಕೆ ಕಡಿಮೆ ಅಂದ್ರೆ 15 ದಿವಸ ಡ್ರಾಮಾ ನಡೀತು. ಡಿ.ಕೆ. ಶಿವಕುಮಾರ್ ಬೆಂಗಳೂರಲ್ಲಿ ಇರೋದು, ನಾನು ಹೋಗಲ್ಲ ಡೆಲ್ಲಿಗೆ ಅಂತ ಸಿದ್ದರಾಮಯ್ಯ ಅವ್ರ ಟೀಮ್ ಕರ್ಕೊಂಡು ಹೋಗೋದು, ಡಿ.ಕೆ. ಅವ್ರ ಟೀಮ್ ಇಲ್ಲೊಂದು ಹೇಳಿಕೆಗಳು ಕೊಡೋದು, ತಿರ್ಗಾ ಆಮೇಲೆ ಡಿಸಿಎಂ ವಿಷಯ ಅಂತ ಬಂದಾಗ 3 ಜನ ಡಿಸಿಎಂ ಸೃಷ್ಟಿ ಮಾಡಿ ಅಂತ ರಾಜಣ್ಣ ಒಂದ್ ಕಡೆ ಹೇಳಿಕೆ ಕೊಡೋದು, ಬಿ.ಕೆ. ಹರಿಪ್ರಸಾದ್ ಇನ್ನೊಂದ್ ಕಡೆ ಹೇಳಿಕೆ ಕೊಡೋದು. ಏನ್ ರಾಜಣ್ಣ, ಬಿ.ಕೆ. ಹರಿಪ್ರಸಾದ್, ಪರಮೇಶ್ವರ್ ನಮ್ ಪಾರ್ಟಿ ಅವರ, ಇವ್ರು ಯಾರು ಕಾಂಗ್ರೆಸ್ ಪಾರ್ಟಿ ಅವರು. ಸಿದ್ದರಾಮಯ್ಯ ಎಷ್ಟು ದುರ್ಬಲ, ಎಷ್ಟು ವೀಕ್ ಆಗಿದ್ದಾರೆ ಅಂತ ಹೇಳಿದ್ರೆ, ತಿರ್ಗಾ ರಾಜ್ಯನ ಎಷ್ಟು ದಿವಾಳಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತು. ಇಂಥ ವೀಕೆಸ್ಟ್ ಸಿಎಂ, ಇಂಥ ಭ್ರಷ್ಟ ಸಿಎಂ, ಇಂಥ ವರ್ಸ್ಟ್ ಲೀಡರ್ ಇಟ್ಕೊಂಡು ಮುಂದಕ್ಕೆ ಹೋಗಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಅವ್ರವರೇ ಕಿತ್ತಾಡ್ಕೊಂತ ಇರೋದು. ತಿರ್ಗಾ ರವಿಗಣಿಗೆ ಹೇಳಿಲ್ವಾ 50 ಕೋಟಿ 100 ಕೋಟಿ ಅಂತ ಹೇಳ್ಬಿಟ್ಟು? ಯಾರು ಅವರು? ಇದು ಏನ್ ಹೇಳ್ತಾರೆ ಅದಕ್ಕೆ, ಈ ಆಕ್ಷನ್ ನಡೀತಾ ಗೊತ್ತು ಎಪಿಎಂಸಿ ನಲ್ಲಿ, ಇಷ್ಟು ಕೋಟಿ ನಂದು, ಇಷ್ಟು ಕೋಟಿ ನಂದು ಅಂತ. ಹಂಗೆ ಒಂದ್ಸಲಿ ಒಬ್ಬ 50 ಕೋಟಿ ಅನ್ನೋದು, ಇನ್ನೊಬ್ರು 50 ಕೋಟಿ ಅನ್ನೋದು, ಇನ್ನೊಬ್ರು 100 ಕೋಟಿ ಅನ್ನೋದು, ಹಿಂಗೆ ಅವ್ರವರಲ್ಲೇ ಆಫರ್. ಅಂದ್ರೆ ನಾನ್ 100 ಕೋಟಿ ಕೊಡ್ತೀನಿ, 50 ಕೋಟಿ ಕೊಡ್ತೀನಿ, ಸಿದ್ದರಾಮಯ್ಯ ಸಪೋರ್ಟ್ ಮಾಡಿ ಅಂತ ಒಬ್ರು ಹೇಳೋದು, ಇಲ್ಲ ನಾನು 150 ಕೋಟಿ 200 ಕೋಟಿ ಕೊಡ್ತೀನಿ ಅಂತ ಡಿ.ಕೆ. ಸಪೋರ್ಟ್ ಮಾಡಿ ಅಂತ ಇನ್ನೊಬ್ರು ಹೇಳೋದು. ಸೊ ಇದೆಲ್ಲ ನೋಡ್ತಾ ಇದ್ರೆ, ಇವತ್ತು ಪರಮೇಶ್ವರ್ ಅವರು ಹೇಳೋದು ನೋಡಿದ್ರೆ ಆಬ್ವಿಯಸ್ಲಿ ಒಳಗಡೆ ಏನೋ ನಡೀತಾ ಇದೆ ಅಂತ ಅರ್ಥ. ಎರಡನೇ ಪಾಯಿಂಟ್, ನಟರಾಜ್ ಗೌಡ್ರೆ, ಈಗ ಪರಮೇಶ್ವರ್ ಅವರು ಹೇಳಿದ್ರು ಕೆಪಿಸಿಸಿ ಕಟ್ಟಡವನ್ನ 15 ಕೋಟಿ ಖರ್ಚಾಗುತ್ತೆ, ಸರ್ಕಾರ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ, ಅಷ್ಟಲ್ಲಿ ಮುಗಿಸ್ಕೊಂಬಿಡಿ ಅಂತ. ಸರ್ಕಾರಕ್ಕೂ ಕೆಪಿಸಿಸಿ ಕಟ್ಟಡಕ್ಕೂ ಏನ್ರಿ ಸಂಬಂಧ? ಸರ್ಕಾರದ ದುಡ್ಡು ತಗೊಂಡೋಗಂದ್ರೆ ಕೆಪಿಸಿಸಿ ಕಟ್ಟಡ ಕಟ್ತಾ ಇದೀರಾ? ಇದನ್ನೇ ಹೇಳಿದ್ ನಾವು. ನೀವು ಜನರ ತೆರಿಗೆನ ನುಂಗಿ ನೀರು ಕುಡಿದಿ ಯಾವ ಚುನಾವಣೆಗೆ ಬಳಸ್ತಾ ಇದ್ದೀರಾ. ಈಗ ನೋಡಿದ್ರೆ ಪರಮೇಶ್ವರ್ ಹೇಳೋದ್ ನೋಡಿದ್ರೆ, ಸರ್ಕಾರದ ದುಡ್ಡು, ಜನಗಳ ದುಡ್ಡು ತಗೊಂಡೋಗಿವ ಕೆಪಿಸಿಸಿ ಕಟ್ಟಡಕ್ಕೂ ಬಳಸ್ಕೊಂತ ಇದ್ದೀರಾ. ಅದೇ ಪರಮೇಶ್ವರ್ ಕೆಪಿಸಿಸಿ ಕಟ್ಟಡಕ್ಕೂ ಸರ್ಕಾರ ಏನ್ ಸಂಬಂಧ? 15 ಕೋಟಿ ಎಲ್ಲಿಂದ ಬರುತ್ತಾ? ಹಾಗಾದ್ರೆ ಜನರ ತೆರಿಗೆ ದುಡ್ಡು ಬರುತ್ತಾ? ರೇಷನ್ ಕಾರ್ಡ್ ಕಿತ್ಕೊಂಡಿದ್ರಲ್ಲ, ಅನ್ನ ಕಿತ್ಕೊಂಡಿದ್ರಲ್ಲ, ಆ ದುಡ್ಡು ತಗೊಂಡು ನೀವು ಕೆಪಿಸಿಸಿ ನಟರಾಜ್ ಗೌಡ್ರೆ, ಮೋಹನ್ ವಿಶ್ವ ಅವರು ಕೇಳಿದ್ದು ಸಹಜ ಅನುಮಾನಪ್ಪ. ಸರ್ಕಾರಕ್ಕೂ ಕೆಪಿಸಿಸಿ ಕಚೇರಿಗೂ ಹೆಂಗ್ ಸಂಬಂಧ ರೀ? ಯಾವ ಸರ್ಕಾರ ಇದೇನು ಕಟ್ಟಿರೋದು? ಪಕ್ಷದ ಕಚೇರಿ. ನೋಡಿ, ಗೃಹ ಮಂತ್ರಿ ಆಗಿ ಭೂಮಿ ಪೂಜೆ ಬಂದವರೆ, ಗೃಹ ಮಂತ್ರಿ ಆಗಿ ಇನಾಗ್ರೇಷನ್ ಬರ್ತಾರೆ, ಮುಖ್ಯಮಂತ್ರಿಯಾಗಿ ಇನಾಗ್ರೇಷನ್ ಬರ್ತಾರೆ. ಅದಕ್ಕಾಗಿ ಆ ತರ ಹೇಳ್ತಾರೆ ಹೊರತು ಬಿಜೆಪಿ ತರ ನಾವು 7 ಸ್ಟಾರ್ ಹೋಟೆಲ್ ಕಟ್ಟಿದೀವಿ. 15 ಕೋಟಿ ಕಟ್ಟಡ ಎಲ್ಲಿಂದ ತಂದ್ಕೊಡ್ತೀರಾ ಹೇಳಿ? ಮೋದಿ ಐಷಾರಾಮಿ ಮಾಡ್ತಾ ಇದೀವಾ? ಇಲ್ಲ, ಬಿಜೆಪಿ ಅವರು 7 ಸ್ಟಾರ್ ಹೋಟೆಲ್ ತರ ಬಿಜೆಪಿ ಪಕ್ಷ ಪಾರ್ಟಿ 1000 ಲೂಟಿ ಹೊಡೆದಿದ್ದಾರೆ. ಜನಗಳು 10 ರೂಪಾಯಿ 20 ಸೆಕೆಂಡ್ ಕೇಳಿಸ್ಕೊಳ್ಳೋಣ, ಏನ್ ಉತ್ತರ ಕೊಡ್ತಿದ್ದಾರೆ ಅಂತ ಹೇಳಿ. ನಟರಾಜ್ ಗೌಡ್ರ ಹೇಳಿ. ಅಲ್ಲ, ನಾವು ಜನಗಳು ತಾವು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು 10 ರೂಪಾಯಿ 20 ರೂಪಾಯಿ 100 ರೂಪಾಯಿ 1000 ರೂಪಾಯಿ ಚಂದಾವನ್ನ ವಸೂಲಿ ಮಾಡಿ ನಾವು ಅಂದ್ರೆ ಸಂಗ್ರಹ ಮಾಡಿ ನಾವು ಕಚೇರಿ ಕಟ್ತಾ ಇದೀವಿ. ಬಿಜೆಪಿ ತರ 6,000 ಕೋಟಿ ರೂಪಾಯಿ 7,000 ಕೋಟಿ ರೂಪಾಯಿ ಎಲೆಕ್ಟ್ರಲ್ ಬಾಂಡ್ ಅಲ್ಲಿ ಲೂಟಿ ಹೊಡೆದಿದೀವಾ? ನಟರಾಜ್ ಗೌಡ್ರೆ, ಪಕ್ಷದ ಕಾರ್ಯಕರ್ತರಿಂದ ಚಂದಾ ವಸೂಲಿ ಮಾಡಿ ಕಟ್ಟಿರೋ ಕಟ್ಟಡ ಯಾವ ಪಕ್ಷದ ಸರ್ಕಾರ ಇದ್ರು ಏನಂತೆ? ಕಟ್ಟಡ ನಿರ್ಮಾಣ ಆದ್ಮೇಲೆ ಶಂಕುಸ್ಥಾಪನೆ ಆಗಿದೆ. ಇವಾಗ ನೀವು ಇನಾಗ್ರೇಷನ್ ಮಾಡಿ ಜೋರಾಗಿ, ಸರ್ಕಾರ ನಿಮ್ದೇ ಪಕ್ಷದಿರಬೇಕು ಅಂತ ಏನಿದೆ? ಅದೇಂದ್ರೆ ತಕ್ಷಣದಲ್ಲಿ ಮುಗಿಸಿ, ಶೀಘ್ರವಾಗಿ ಮುಗಿಸಿ, ನಾವು ಮುಖ್ಯಮಂತ್ರಿ ಆಗಿದ್ದ 3 ವರ್ಷದಲ್ಲಿ ಮುಗಿಸಿದ್ರೆ ಮುಖ್ಯಮಂತ್ರಿಗಳು ಬರ್ತಾರೆ ಇನಾಗ್ರೇಷನ್ಗೆ, ಗೃಹ ಮಂತ್ರಿಗಳು ಬರ್ತಾರೆ. ನಂತರ ಸರ್ಕಾರಗಳು ನಾವು ಮುಂದೆ ಬದಲಾದ ಮುಂದೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಂಗ್ರೆಸ್ ಅಲ್ಲಿ ಯಾರು ಗೊತ್ತು, ಮುಂದೆ ಯಾರು ಗೃಹ ಮಂತ್ರಿ ಆಗ್ತಾರೆ ಯಾರು ಗೊತ್ತು. ಇವಾಗ ಯಾರು ಶಂಕುಸ್ಥಾಪನೆಗೆ ಬರ್ತೀವಿ ನಾವು ಮುಗಿಸೋಣ ಒಂದು ಕಾಲಮಿತಿನಲ್ಲಿ ಅಂತ ಹೇಳೋ ಉದ್ದೇಶ ಅಷ್ಟೇ ಹೊರತು ಬಿಜೆಪಿ ತರ ಲೂಟಿ ನಮ್ಗಂತೂ ನಟರಾಜ್ ಗೌಡ್ರೆ, ನಮ್ಗಂತೂ ರಾಜ್ಯದಲ್ಲಿ ಸರ್ಕಾರ ಅಸ್ಥಿರವಾಗೋದು ಬಿಲ್ಕುಲ್ ಇಷ್ಟ ಇಲ್ಲ. 135 ಪ್ಲಸ್ ಮ್ಯಾಂಡೇಟು ಸುಭದ್ರವಾಗಿದ್ದಷ್ಟು ಒಳ್ಳೇದು ಅಂತ ಹೇಳಿ ನಾವು ಕೂಡ ಬಯಸೋದು. ಎನಿವೆ, ಇವತ್ತಿನ ಚರ್ಚಾ ವಿಚಾರಕ್ಕೆ ನಟರಾಜ್ ಗೌಡ್ರೆ ಬಿಪಿಎಲ್ ವಿಚಾರಕ್ಕೆ ಹೋಗ್ಬಿಡೋಣ. ಬ್ರೇಕಿಂಗ್ ಅಪ್ಡೇಟ್ ಅನ್ನ ಗಮನಿಸಿ ಇವತ್ತಿನ ಬಿಪಿಎಲ್ ವಿಚಾರಕ್ಕೆ, ಬಿಪಿಎಲ್ ಕಾರ್ಡ್ ನ ವಿಚಾರಕ್ಕಿರುವ ಗೊಂದಲದ ಚರ್ಚೆಯನ್ನ ಪ್ರಾರಂಭ ಮಾಡೋಣ. ಈಗ ಹೊಸದೊಂದು ಆಯಾಮ ಬರ್ತಿದೆ.